ವೀಕ್ಷಕರೇ, ಪರಿಹಾಸಕ ಯೋಗ ಅಂತೇಳಿ ಅಂದರೆ ತುಂಬ ಉತ್ತಮವಾಗಿರ್ತಕ್ಕಂಥ ಹಾಸ್ಯ ಕಲಾವಿದರು, ನಟನೆ ಅಂತ ಕರಿತೀವಲ್ಲ, ಕಾಮಿಡಿ ಆ್ಯಕ್ಟರ್ ಆಗ್ತಕ್ಕಂಥ ಯೋಗ. ಮತ್ತು ಆ ಫೀಲ್ಡಲ್ಲಿ ಯಶಸ್ಸು ಸಿಗಲಿಕ್ಕೆ ಕೆಲವೊಂದು ಜಾತಕದಲ್ಲಿ ಈ ಯೋಗಗಳು ಬೇಕಾಗುತ್ತೆ ವೀಕ್ಷಕರೇ. ಯಾವ ರೀತಿ ಅಂತ ನೋಡೋಣ ಬನ್ನಿ. ರವಿ ಯಾವ ನವಾಂಶದಲ್ಲಿರೋವನು ಆ ನವಾಂಶಾಧಿಪತಿ ಬುಧ ಚಂದ್ರರಿಂದ ನೋಡಲ್ಪಟ್ಟು, ಅಂದರೆ ಉದಾಹರಣೆಗೆ ಒಂದು ಮೇಷ ಲಗ್ನ ತಗೊಂಡ್ರೆ ರವಿ ನವಾಂಶದಲ್ಲಿರಬೇಕು. 1 2 3 4 5 6 7 8 9 ಇಲ್ಲಿ ರವಿ ಇದ್ದು, ನವಮಾಧಿಪತಿಯಾಗಿರ್ತಕ್ಕಂಥ ಗುರು ಬಂದುಬಿಟ್ಟು ನವಾಂಶಾಧಿಪತಿಯು ಬುಧ ಚಂದ್ರರಿಂದ ನೋಡಲ್ಪಟ್ಟು, ಈ 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಬುಧ ಚಂದ್ರರಿಂದ ನೋಡಬೇಕು. ಚಂದ್ರ ಇಲ್ಲಿ ಕೂತ್ರೆ ನೋಡ್ತಾನೆ, ಮತ್ತು ಬುಧ ಸಮಸಪ್ತಕ ರೀತಿಯಿಂದ ನವಾಂಶದಲ್ಲಿದ್ದು, ನವಾಂಶಾಧಿಪತಿಯು ಬುಧ ಚಂದ್ರರಿಂದ ನೋಡಲ್ಪಟ್ಟು, ಈ 9ನೇ ಮನೆ ಅಧಿಪತಿ ಬುಧ ಚಂದ್ರರಿಂದ ನೋಡ್ತಕ್ಕಂಥದ್ದು. ಇಲ್ಲಿ ಕೂತ್ರೆ ಇಲ್ಲಿ ನವಾಂಶಾಧಿಪತಿ, ಇಲ್ಲಿ ಕೂತ್ರೆ ಇಲ್ಲಿ ಚಂದ್ರ ಬುಧ ಇದ್ದರೂ ಕೂಡ ಇದು ರೀತಿ ಒಂದು ರೀತಿಯಲ್ಲಿ ದೃಷ್ಟಿಕೋನ, ಸಮಸಪ್ತಕ ರೀತಿ ದೃಷ್ಟಿಕೋನ ಅಂತ ಕರಿತೀವಿ. ಬುಧ ಚಂದ್ರರಿಂದ ನೋಡಲ್ಪಡಬೇಕು. ಕೇಂದ್ರ ಸ್ಥಾನಗಳಲ್ಲಿ ಬಲಿಷ್ಠನಾಗಿದ್ದರೆ, ಅಂದರೆ ಉದಾಹರಣೆಗೆ ಈ ಲಗ್ನ ತಗೊಂಡ್ರೆ 1 2 3 4 4 7 ಮತ್ತು 10ನೇ ಮನೆ ಕೇಂದ್ರ ಸ್ಥಾನಗಳಲ್ಲಿ ಬಲಿಷ್ಠರಾಗಿದ್ದರೆ, ಗುರು 4ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರ ಆಗ್ತಾನೆ. ಕೇಂದ್ರ ಸ್ಥಾನಗಳಲ್ಲಿ ಬಲಿಷ್ಠರಾಗಿದ್ದು ಅಥವಾ ಈ ರೀತಿ ಇದ್ದರೂ ಕೂಡ ಪರಿಹಾಸಕ ಯೋಗ ಆಗ್ತಕ್ಕಂಥದ್ದು. ರವಿಯು ತಾನು ಹೊಂದಿದ ನವಾಂಶಾಧಿಪತಿಯೊಡನೆ ಕೂಡಿಕೊಂಡಿದ್ದು, ರವಿಯು ಕೂಡ ಇನ್ನೊಂದು ರೀತಿಯಲ್ಲಿ ರವಿ ಗ್ರಹಗಳು ನವಾಂಶಾಧಿಪತಿ ಜೊತೆಗೆ ಮೇಷ ಲಗ್ನಕ್ಕೆ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಗುರು ರವಿ ಸಂಬಂಧಿತನಾಗಿ, ಉದಾಹರಣೆಗೆ 1 2 3 4 5 ತ್ರಿಕೋನದಲ್ಲಿ ರವಿ ಮತ್ತು ಗುರು ತ್ರಿಕೋನದಲ್ಲಿ, ಇಲ್ಲಿ ರವಿ ಸ್ವಕ್ಷೇತ್ರವಂತಾನೆ. ನವಮಾಧಿಪತಿಯು ರವಿ ಸಂಬಂಧಿತನಾಗಿದ್ದರೂ ಕೂಡ ಇದು ಜಾತಕದಲ್ಲಿ ಪರಿಹಾಸಕ ಯೋಗ ಅಂದರೆ ಹಾಸ್ಯ ಕಲಾವಿದ ಯೋಗ ಆಗ್ತಕ್ಕಂಥದ್ದು ಕೂಡಿಕೊಂಡಿದ್ದರೆ, ಶುಭ ಗ್ರಹಗಳಿಂದ ನೋಡಲ್ಪಟ್ಟವರು ಕೂಡ ಆಗ್ತಕ್ಕಂಥದ್ದು. ಬುಧ ಗುರು ಶುಕ್ರ ಈ ರೀತಿಯಾಗಿ ಶುಭ ಗ್ರಹಗಳಿಂದ ಕೂಡ ರವಿ ಮತ್ತು ನವಮಾಧಿಪತಿ ಕೂಡಿಕೊಂಡಿದ್ದು, ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಗುರು ಜೊತೆಗೆ ಶುಕ್ರ ಇದ್ದರೂ ಆಯಿತು, ಚಂದ್ರ ಇದ್ದರೂ ಆಯಿತು. ಈ ರೀತಿಯಾಗಿ ಶುಭ ಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಹಾಸ್ಯ ಕಲಾವಿದರು, ಉತ್ತಮ ಹಾಸ್ಯ ಕಲಾವಿದರಲ್ಲಿ ಈ ಎಕ್ಸಲೆಂಟಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಈ ಯೋಗ ನಿಮ್ಮ ಜಾತಕದಲ್ಲಿ ಇದನ್ನು ಒಂದು ಸರಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಮುಂದಿನ ನೋಡಿದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಜೈ ಗುರುದತ್ತ.